ಸರ್ಕಾರಿ ಕಟ್ಟಡಗಳ ಮರುನಾಮಕರಣದ ಬಗ್ಗೆ ಇಲ್ಲಿದೆ ಒಂದು ಚಿಕ್ಕ ನೋಟ. ಇತ್ತೀಚೆಗೆ ಪ್ರಧಾನಿ ಕಚೇರಿ, ರಾಜಭವನಗಳ ಹೆಸರುಗಳೆಲ್ಲ ಚೇಂಜ್ ಆಗ್ತಾ ಇರೋದನ್ನ ನೀವು ಕೇಳಿರ್ಬೋದು ಅಲ್ವಾ? ಯಾಕೀಗೆ ಅಂದ್ರೆ ಬ್ರಿಟಿಷರ ಕಾಲದ ವಸಾಹತುಶಾಹಿ ಕುರುಹುಗಳನ್ನ ಅಳಿಸಿ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯೋದು ಇದರ ಮುಖ್ಯ ಉದ್ದೇಶ. ಮೊದಲನೇದಾಗಿ ಕೆಲವು ಮುಖ್ಯ ಕಚೇರಿಗಳ ಹೊಸ ಹೆಸರುಗಳನ್ನು ನೋಡೋಣ. ಪ್ರಧಾನಮಂತ್ರಿ ಕಚೇರಿ ಅಂದ್ರೆ ಪಿಎಂಒ ಈಗ ಸೇವಾ ತೀರ್ಥ ಅಂತ ಆಗಿದೆ. ಹಾಗೆ ಕೇಂದ್ರ ಸಚಿವಾಲಯಕ್ಕೆ ಕರ್ತವ್ಯ ಭವನ ಅಂತ ಹೊಸ ಹೆಸರು. ಅಂದ್ರೆ ಸೇವೆ ಮತ್ತು ಕರ್ತವ್ಯ ಅನ್ನೋ ಪದಗಳಿಗೆ ಹೆಚ್ಚು ಒತ್ತು ಕೊಡ್ಲಾಗ್ತಿದೆ. ಎರಡನೇದಾಗಿ ಈ ಬದಲಾವಣೆ ಈಗ ರಾಜ್ಯಗಳಿಗೂ ಹಬ್ಬಿದೆ. ದೇಶದಲ್ಲಿರೋ ರಾಜ್ಯಪಾಲರ ನಿವಾಸ ಅಂದ್ರೆ ರಾಜಭವನಗಳನ್ನ ಈಗ ಲೋಕಭವನ ಅಂತ ಮರುನಾಮಕರಣ ಮಾಡ್ಲಾಗ್ತಿದೆ. ಅಂದ್ರೆ ಜನರ ಭವನ ಅಂತ ಅರ್ಥ. ತೆಲಂಗಾಣ, ಛತ್ತೀಸ್ಗಢ, ಮಿಜೋರಾಂ ರಾಜ್ಯಗಳು ಈಗಾಗ್ಲೇ ಈ ಬದಲಾವಣೆ ಮಾಡಿವೆ. ವಿಶೇಷ ಅಂದ್ರೆ ಲಡಾಖ್ನಲ್ಲಿ ಇದಕ್ಕೆ ಲೋಕನಿವಾಸ್ ಅಂತ ಹೆಸರಿಟ್ಟಿದ್ದಾರೆ. ಕೊನೆಯದಾಗಿ ಒಂದು ವಿಷಯ ಏನಂದ್ರೆ ಈ ಥರ ಹೆಸರು ಬದಲಾಯಿಸೋದು ಇದೇ ಮೊದಲೇನಲ್ಲ. ಇದು ಒಂದು ದೊಡ್ಡ ಟ್ರೆಂಡ್ನ ಭಾಗ ಅಷ್ಟೇ. ನಿಮ್ಗೆ ನೆನಪಿರ್ಬೋದು, ದೆಹಲಿಯ ರಾಜಪಥವನ್ನ ಕರ್ತವ್ಯ ಪಥ ಅಂತ ಬದಲಿಸಲಾಗಿತ್ತು. ಹಾಗೆ ಪ್ರಧಾನಿ ನಿವಾಸ ಇರೋ ರಸ್ತೆಗೆ ಲೋಕ ಕಲ್ಯಾಣ ಮಾರ್ಗ ಅಂತಾನೂ ಹೆಸರು ಬದಲಾಗಿತ್ತು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹೆಸರುಗಳ ಬದಲಾವಣೆ ಕೇವಲ ಬೋರ್ಡ್ ಚೇಂಜ್ ಮಾಡೋದಲ್ಲ, ಬದಲಾಗಿ ವಸಾಹತುಶಾಹಿ ಚಿಹ್ನೆಗಳಿಂದ ನಮ್ಮ ಪ್ರಜಾಪ್ರಭುತ್ವದ ಆದರ್ಶಗಳ ಕಡೆಗೆ ಸಾಗುತ್ತಿರುವ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು.